ಹಾಯ್ ಆಲ್, ವೆಲ್ಕಮ್ ಬ್ಯಾಕ್. ಗೋಲ್ಡನ್ ಕೇಕ್ ಬೈ ಆಫ್ರಿ ವಿತ್ ರೆಸಿಪೀಸ್. ಇವತ್ತು ನಾನು ಚಿಕನ್ ಬಿರಿಯಾನಿಯನ್ನು ಮಾಡ್ತಾ ಇದ್ದೀನಿ. ಚಿಕನ್ ಬಿರಿಯಾನಿಯನ್ನು ನೀವು ಬೇರೆ ಬೇರೆ ರೀತಿಯಲ್ಲಿ ಕೂಡ ಮಾಡ್ಬೋದು. ಆದರೆ ನಾನು ನಮ್ಮ ಮನೆಯಲ್ಲಿ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ. ಮತ್ತು ಇದನ್ನು ನೀವು ನಿಮ್ಮ ಮನೆಯಲ್ಲಿ ಏನಾದರೂ ಫಂಕ್ಷನ್ಸ್ ಇದ್ದರೆ ಅಥವಾ ಯಾರಾದರೂ ಗೆಸ್ಟ್ ಬರೋದಾದರೆ ಈ ರೀತಿ ನೀವು ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿ ಬರ್ತದೆ. ಮಕ್ಕಳಂತೂ ಇದನ್ನು ತುಂಬ ಇಷ್ಟಪಡ್ತಾರೆ. ಆದರೆ ಈ ಚಿಕನ್ ಬಿರಿಯಾನಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮತ್ತು ಈ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ರೆಸಿಪಿಯನ್ನು ಶುರು ಮಾಡೋಣ. ಇಲ್ಲಿ ಫಸ್ಟಿಗೆ ಚಿಕನ್ ಬಿರಿಯಾನಿ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಂತ ಒಮ್ಮೆ ನೋಡ್ಕೊಳ್ಳೋಣ ಬನ್ನಿ. ಇಲ್ಲಿ ಫಸ್ಟಿಗೆ ನಾನು ಈರುಳ್ಳಿ ಟೊಮ್ಯಾಟೋವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿಯನ್ನು 5 ತಗೊಂಡಿದ್ದೀನಿ. ಮತ್ತು ಟೊಮ್ಯಾಟೊ 6 ಇಲ್ಲಾಂದರೆ 7 ತಗೊಳ್ಬೇಕು. ಮತ್ತು ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಕಾಯಿ ಮೆಣಸು, ಒಂದು ನಿಂಬೆಹಣ್ಣನ್ನು ತಗೊಂಡಿದ್ದೀನಿ. ಸ್ವಲ್ಪ ಕರ್ಡ್, ಪುದೀನ ಸೊಪ್ಪು ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕೆತ್ತೆ, ಲವಂಗ, ಏಲಕ್ಕಿ, ಕೊತ್ತಂಬರಿ ಕಾಳು ಇಷ್ಟನ್ನು ಸ್ವಲ್ಪ ತಗೊಂಡಿದ್ದೀನಿ. ನಂತರ ಅಕ್ಕಿಯನ್ನು 3/4 kg ತಗೊಂಡಿದ್ದೀನಿ. ಇನ್ನು ಮಸಾಲೆ ಅರಶಿನ ಹುಡಿ, ಮೆಣಸಿನ ಹುಡಿ, ಗರಂ ಮಸಾಲೆ, ಚಿಕನ್ ಮಸಾಲೆ ಇಷ್ಟನ್ನು ತಗೊಂಡಿದ್ದೀನಿ. ಇನ್ನು ಈ ಚಿಕನ್ ಬಿರಿಯಾನಿಯನ್ನು ಮಾಡೋದು ಹೇಗಂತ ನೋಡ್ಕೊಳ್ಳೋಣ. ಇಲ್ಲಿ ಗ್ಯಾಸ್ ಸ್ಟವ್ ಹಚ್ಚಿದ್ದೀನಿ. ಅದಕ್ಕೆ ಈ ಥರದ್ದೊಂದು ಪಾತ್ರೆ ಇಟ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ನಾನ್ ಸ್ಟಿಕ್ ಪ್ಯಾನನ್ನು ತಗೊಂಡಿದ್ದೀನಿ. ಪ್ಯಾನ್ ಬಿಸಿ ಆಗಬೇಕು. ನಾನಿಲ್ಲಿ 5 ನಿಮಿಷ ಬಿಟ್ಟು ಪ್ಯಾನ್ ಬಿಸಿ ಆದ ನಂತರ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 1/4 ಕಪ್ನಷ್ಟು ಎಣ್ಣೆಯನ್ನು ತಗೊಳ್ಬೇಕು. ಫಸ್ಟಿಗೆ ಇಲ್ಲಿ ಎಣ್ಣೆ ಬಿಸಿ ಆಗಬೇಕು. ನಾನಿಲ್ಲಿ ಎಣ್ಣೆ ಬಿಸಿ ಆಗಿದೆ ಅಂತ ನೋಡಿ ಇದಕ್ಕೆ ಇವಾಗ ರೆಡಿ ಮಾಡ್ಕೊಂಡಿರೋ ಕೆತ್ತೆ, ಲವಂಗ, ಏಲಕ್ಕಿಯನ್ನು ಹಾಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ಇದನ್ನು ಹಾಕೊಳ್ಳುವಾಗ ನೀವು ಗ್ಯಾಸನ್ನು ಸ್ಲೋ ಮಾಡಿ ಇಟ್ಕೋಬೇಕು. ಇದು ಹಾಕಿದ ಮೇಲೆ ಇದು ಸ್ವಲ್ಪ ಫ್ರೈ ಆಗಬೇಕು. ನಂತರ ಇದಕ್ಕೆ ನಾನು ಹಚ್ಚಿಟ್ಕೊಂಡಿರೋ ಈರುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ. ಈರುಳ್ಳಿಯನ್ನು ಹಾಕಿದ ನಂತರ ನಾನು ಇವಾಗ ಗ್ಯಾಸ್ ಸ್ಟವನ್ನು ಫಾಸ್ಟ್ ಮಾಡ್ತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿ ಬರಬೇಕು. ಅಷ್ಟರವರೆಗೆ ನಾವು ಫಾಸ್ಟಲ್ಲಿ ಇಟ್ಕೊಂಡು ಫ್ರೈ ಮಾಡೋಣ. ಇದು ಇವಾಗ ನಮಗೆ ಬ್ರೌನ್ ಆಗಿ ಬರಬೇಕು. ಒಳ್ಳೆ ಫ್ರೈ ಆಗಿ ಬ್ರೌನ್ ಕಲರ್ ಆಗಿ ಬರಬೇಕು. ಅಷ್ಟರವರೆಗೆ ನಾವು ಇದನ್ನು ಫಾಸ್ಟಲ್ಲಿ ಇಟ್ಕೊಂಡು ಫ್ರೈ ಮಾಡೋಣ. ಅವಾಗ ಹೀಗೆ ಸ್ವಲ್ಪ ಇದರದ್ದೊಂದು ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು. ಹೀಗೆ 5 ನಿಮಿಷಕ್ಕೊಮ್ಮೆ ಇದನ್ನು ನೋಡಿ ಮಿಕ್ಸ್ ಮಾಡ್ತಾ ಇರಬೇಕು. ಇವಾಗ ನಾನು ಇದನ್ನು ಮುಚ್ಚಳವನ್ನು ಹಾಕಿ ಹಾಗೆ ಬಿಡ್ತಾ ಇದ್ದೀನಿ. ಸ್ವಲ್ಪ ಬೇಗ ಫ್ರೈ ಆಗಿ ಸಿಗಲಿ ಅಂತ ಮುಚ್ಚಳವನ್ನು ಹಾಕೋದ್ರಿಂದ ಸ್ವಲ್ಪ ಬೇಗ ಫ್ರೈ ಆಗ್ತದೆ. ಹಾಗಾಗಿ ನಾನು ಮುಚ್ಚಳವನ್ನು ಇಡ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಬಿಟ್ಟು ನಾವು ಇದನ್ನು ತೆಗೆದು ನೋಡುವ. ಈರುಳ್ಳಿ ಫ್ರೈ ಆಗ್ತಿರುವಾಗ ನಾನು ಈಚೆ ಸೈಡ್ ಇನ್ನೊಂದು ಸ್ಟವಲ್ಲಿ ಈ ಥರ ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಕೊಂಡಿದ್ದೀನಿ. ಮಾಡೋದ್ರಿಂದ ನಮಗೆ ಸ್ವಲ್ಪ ಟೈಮ್ ಕೂಡ ಉಳಿತದೆ. ನಾವು ಈರುಳ್ಳಿ ಫ್ರೈ ಆಗಿ ಸಿಗುವಾಗ ನಮಗೆ ಅಲ್ಲಿ ನೀರು ಸಹ ಬಿಸಿ ಆಗ್ತದೆ. ಇಲ್ಲಿ ನೋಡಿ, ಇಲ್ಲಿ ಈರುಳ್ಳಿ ಇಷ್ಟು ಫ್ರೈ ಆಗಿದೆ, ಆದರೆ ಇಷ್ಟು ಸಾಕಾಗಲ್ಲ. ಇನ್ನು ನಾನಿಲ್ಲಿ 5 ನಿಮಿಷ ಫ್ರೈ ಆಗಲಿಕ್ಕೆ ಬಿಡ್ತಾ ಇದ್ದೀನಿ. ಹಾಗೆಯೇ ಮುಚ್ಚಳ ಇಟ್ಟು ಇನ್ನೊಂದು 5 ನಿಮಿಷ ಹೀಗೆ ಫ್ರೈ ಆಗಲಿ, ಸ್ವಲ್ಪ ರೋಸ್ಟ್ ಆಗಿ ಬರ್ತದೆ. ಇವಾಗ ನೋಡಿ ನಾನು ಮುಚ್ಚಳವನ್ನು ತೆಗಿತಾ ಇದ್ದೀನಿ. 5 ನಿಮಿಷ ಬಿಟ್ಟು ಈರುಳ್ಳಿ ಕರೆಕ್ಟ್ ಬ್ರೌನ್ ಆಗಿ ಒಳ್ಳೆ ಫ್ರೈ ಆಗಿ ಬಂದಿದೆ. ಇವಾಗ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋಬೇಕು. ಆವಾಗ ನಾನು ರುಬ್ಬಿಟ್ಕೊಂಡಿದ್ದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು, ಅದನ್ನು ಎಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತುಂಬಾ ಹಾಕಬೇಕು. ಈ ಚಿಕನ್ ಬಿರಿಯಾನಿ ಮಾಡುವಾಗ ಸ್ವಲ್ಪ ಜಾಸ್ತಿ ಹಾಕಿದರೆ ಒಳ್ಳೆ ಪರಿಮಳ ಬರ್ತದೆ. ಈಗ ನೋಡಿ ಇದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈ ಈರುಳ್ಳಿ ಮತ್ತು ಎಣ್ಣೆಯಲ್ಲಿ. ಒಂದು ನಿಮಿಷ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ನಾನು ಇವಾಗ ಟೊಮ್ಯಾಟೋವನ್ನು ಹಾಕ್ಕೊಳ್ತಾ ಇದ್ದೀನಿ. ಟೊಮ್ಯಾಟೊ ಕೂಡ ಅಷ್ಟೇ ನಾನು ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ. ಇವಾಗ ಈರುಳ್ಳಿಯನ್ನು 5 ತಗೊಂಡ್ರೆ ಟೊಮ್ಯಾಟೋವನ್ನು ನಾನು ಇಲ್ಲಿ 7 ತಗೊಂಡಿದ್ದೀನಿ. ನೀವು ಇದನ್ನು ಈ ಥರ ಹಾಕಿ ಮಿಕ್ಸಿ ಜಾರಲ್ಲಿ ಸ್ವಲ್ಪ ರುಬ್ಬಿಟ್ಕೊಂಡು ಹಾಕಿದರೆ ಇನ್ನೂ ಸಹ ಚೆನ್ನಾಗಿ ಬೆಂದು ಸಿಗ್ತದೆ.
ಇದನ್ನು ಕೂಡ ಇವಾಗ ನಾನು ಸ್ವಲ್ಪ ಹೊತ್ತು ಹಾಗೆ ಬಿಡ್ತಾ ಇದ್ದೀನಿ. ಚೆನ್ನಾಗಿ ಸಾಫ್ಟಾಗಿ ಬರಬೇಕು, ಬೆಂದು ಚೆನ್ನಾಗಿ ಬೇಯಬೇಕು ಇದು. ಇವಾಗ ನಾನು ಟೊಮ್ಯಾಟೊ ಬೆಂದ ನಂತರ ಇದಕ್ಕೆ ಕಾಯಿ ಮೆಣಸನ್ನು ಹಾಕೊಳ್ತಾ ಇದ್ದೀನಿ. ಕಾಯಿ ಮೆಣಸನ್ನು ಕೂಡ ಅಷ್ಟೇ ತುಂಬ ಜಾಸ್ತಿ ತಗೊಳ್ಬಾರ್ದು. ಇದೊಂದು 3 ಇಲ್ಲಾಂದರೆ 4 ತಗೊಂಡ್ರೆ ಸಾಕಾಗ್ತದೆ. ಇದಕ್ಕೆ ನಾವು ಚಿಲ್ಲಿ ಪೌಡರನ್ನೆಲ್ಲ ಹಾಕ್ತೀವಲ್ಲ, ಅದರಿಂದ ಕಾಯಿ ಮೆಣಸನ್ನು ಸ್ವಲ್ಪ ಕಡಿಮೆ ಹಾಕಬೇಕು. ನಾನಿಲ್ಲಿ 3ರಿಂದ 4 ಕಾಯಿ ಮೆಣಸು ಅಷ್ಟೇ ತಗೊಂಡಿರೋದು. ಇದೆಲ್ಲವನ್ನು ಒಟ್ಟಿಗೆ ನಾನಿವಾಗ ಚೆನ್ನಾಗಿ ಬೆಂದು ಸಿಗೋವರೆಗೂ ಒಂದು 5 ನಿಮಿಷ ಹೀಗೆ ಮುಚ್ಚಳವನ್ನು ಹಾಕಿ ಬೇಯಲಿಕ್ಕೆ ಬಿಡ್ತಾ ಇದ್ದೀನಿ. ಇವಾಗ ನಾನು ಸ್ವಲ್ಪ ಹೊತ್ತು ಬಿಟ್ಟು ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಬೆಂದು ಸಾಫ್ಟಾಗಿ ಬಂದಿದೆ. ಈ ಥರ ಬರಬೇಕು. ಈ ಥರ ಬಂದ ಮೇಲೆ ನಾವು ನೆಕ್ಸ್ಟ್ ಮಸಾಲ ಹುಡಿಗಳನ್ನೆಲ್ಲ ಸೇರಿಸ್ಕೋಬೇಕು. ಇವಾಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಚಿಲ್ಲಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಚಿಲ್ಲಿ ಪೌಡರನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ನಾನು. ಇನ್ನು ಗರಂ ಮಸಾಲೆ ಪೌಡರ್ ಸ್ವಲ್ಪ 2ರಿಂದ 3 ಸ್ಪೂನಷ್ಟು ಗರಂ ಮಸಾಲೆ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಜಾಸ್ತಿನೇ ಮಸಾಲೆ ಹುಡಿಗಳನ್ನೆಲ್ಲ ಜಾಸ್ತಿನೇ ಹಾಕ್ಕೋಬೇಕು. ನಂತರ ಇದಕ್ಕೆ ಅರಶಿನ ಪೌಡರನ್ನು ಹಾಕ್ತಾ ಇದ್ದೀನಿ. ಅರಶಿನ ಪೌಡರ್ ಒಂದು 2 ಸ್ಪೂನ್ ಹಾಕ್ತಾ ಇದ್ದೀನಿ. ನಂತರ ಗರಂ ಮಸಾಲ, ಚಿಕನ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಅಷ್ಟೇ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಚಿಲ್ಲಿ ಪೌಡರನ್ನು ಇಲ್ಲಿ ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಹಾಕ್ಕೊಳ್ಬೋದು. ನಾನಿಲ್ಲಿ ನಮಗೆ ಸ್ವಲ್ಪ ಜಾಸ್ತಿ ಖಾರ ಬೇಕಿದ್ದರಿಂದ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು ಕಾಯಿ ಮೆಣಸನ್ನು ಕಡಿಮೆ ಮಾಡಿಕೊಂಡು ಚಿಲ್ಲಿ ಪೌಡರನ್ನು ಜಾಸ್ತಿ ಹಾಕಿದ್ದೀನಿ. ಚಿಲ್ಲಿ ಪೌಡರ್ ಜಾಸ್ತಿ ಆಗೋದ್ರಿಂದ ನಮಗೆ ರೈಸ್ ಸ್ವಲ್ಪ ರೆಡ್ ಕಲರ್ ಆಗಿ ಬರ್ತದೆ. ಇದಕ್ಕೆ ನಾನು ಬೇರೆ ಕಲರ್ ಏನೂ ಆ್ಯಡ್ ಮಾಡ್ತಾ ಇಲ್ಲ. ಇದೇ ಚಿಲ್ಲಿ ಪೌಡರಲ್ಲಿ ರೆಡ್ ಕಲರ್ ಬರ್ತದೆ, ಅದೇ ಸಾಕಾಗ್ತದೆ. ಇನ್ನು ಈ ಮಸಾಲ ಪೌಡರನ್ನೆಲ್ಲ ಸೇರಿಸಿದ ನಂತರ ನೆಕ್ಸ್ಟ್ ಇಲ್ಲಿ ನಾನು ಚಿಕನನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಚಿಕನ್ ಅರ್ಧ kg ಅಷ್ಟು ತಗೊಂಡಿದ್ದೀನಿ. ಚಿಕನನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ನಾನು ಕರ್ಡನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಕರ್ಡ್ ಒಂದು 3 ಟೇಬಲ್ ಸ್ಪೂನಷ್ಟು ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ. ನಂತರ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ನೀರನ್ನು ಹಾಕ್ಕೋಬೇಕು. ಇಲ್ಲಿ ನೋಡಿ, ನಾನಿವಾಗ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನಾನು ಫಸ್ಟಿಗೆ ನೀರನ್ನು ಕಾಯಿಸ್ಲಿಕ್ಕೆ ಇಟ್ಟಿದ್ದೆ. ಅದು ಕಾಯಿಸಿದ ನಂತರ ಇವಾಗ ನಾನು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಫಸ್ಟಿಗೆ ಇದು 3 ಗ್ಲಾಸ್ ಅಕ್ಕಿ ತಗೊಂಡಿದ್ದೆ. ಅದಕ್ಕೆ 6 ಗ್ಲಾಸಷ್ಟು ನೀರು ಬೇಕಾಗ್ತದೆ. ಅದನ್ನು ನಾನು ಅಷ್ಟನ್ನು ಕೌಂಟ್ ಮಾಡಿ ನೀರನ್ನು ಕಾಯಿಸಿಟ್ಟಿದ್ದೆ. ಅದನ್ನು ಡೈರೆಕ್ಟ್ ಇವಾಗ ಎಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು. ಉಪ್ಪೆಲ್ಲ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಮ್ಮೆ ಇದನ್ನು ಉಪ್ಪೆಲ್ಲ ಕರೆಕ್ಟ್ ಉಂಟು ಅಂತ ಟೇಸ್ಟ್ ನೋಡಿ ನಂತರ ಇದನ್ನು ಸ್ವಲ್ಪ ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ. ಇದು ಕುದಿ ಬರಬೇಕು. ಇಲ್ಲಿ ನೋಡಿ, ಇಲ್ಲಿ ಕುದಿ ಬರ್ತಾ ಉಂಟು. ನಾನಿಲ್ಲಿ ಇದಕ್ಕೆ ಇವಾಗ ತೊಳೆದಿಟ್ಟಿರೋ ಅಕ್ಕಿಯನ್ನು ಹಾಕೋಬೇಕು. ಅದಕ್ಕೆ ಮುಂಚೆ ಸ್ವಲ್ಪ ಉಪ್ಪನ್ನು ಟೇಸ್ಟ್ ನೋಡ್ತಾ ಇದ್ದೀನಿ. ಉಪ್ಪು ಕರೆಕ್ಟ್ ಇಲ್ಲ ಅಂದರೆ ಸ್ವಲ್ಪ ಕಡಿಮೆ ಇದ್ದರೆ ಹಾಕ್ಕೊಳ್ಳಿ. ಇಲ್ಲಿ ಉಪ್ಪು ಕೂಡ ಅಷ್ಟೇ ಸ್ವಲ್ಪ ಕಡಿಮೆ ಆದರೂ ಸಹ ಈ ಬಿರಿಯಾನಿ ಅಷ್ಟು ಟೇಸ್ಟಾಗಿ ಬರಲ್ಲ. ನೀವು ಏನು ಹಾಕಿದ್ರು ಉಪ್ಪು ಸ್ವಲ್ಪ ಆಚೆ ಈಚೆ ಆದರೆ ಟೇಸ್ಟ್ ಸ್ವಲ್ಪ ಕಡಿಮೆ ಬರ್ತದೆ. ಅದಕ್ಕೋಸ್ಕರ ಉಪ್ಪನ್ನು ನೋಡಿಕೊಂಡು ಸ್ವಲ್ಪ ಕಡಿಮೆ ಇದ್ದರೆ ಸ್ವಲ್ಪ ಹಾಕೋಬೇಕಾಗುತ್ತೆ. ಇಲ್ಲಿ ನೋಡಿ, ನಾನಿವಾಗ ಕುದಿ ಬಂದ ಮೇಲೆ ಇದಕ್ಕೆ ನಾನು ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಅಕ್ಕಿಯನ್ನು ನಾನೊಂದು 2-3 ಸತಿ ಆದರೂ ತೊಳೆದು ಹಾಕ್ಕೋಬೇಕು. ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಅಕ್ಕಿಯನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮುಚ್ಚಳವನ್ನು ಹಾಕಿ ನಾನಿಲ್ಲಿ ಬೇಯಕ್ಕೆ ಬಿಡ್ತಾ ಇದ್ದೀನಿ. ಇನ್ನು ಇದು ಸ್ವಲ್ಪ ಹೊತ್ತು ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೇಯಿಸಬೇಕು. ಇಲ್ಲಿ ನಾನು ಇದಕ್ಕೆ ಲಾಸ್ಟಿಗೆ ಸ್ವಲ್ಪ ಲಿಂಬೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಲಿಂಬೆಹಣ್ಣನ್ನು ಪೂರ್ತಿ ತಗೊಂಡಿದ್ದೀನಿ ನಾನು. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ನಂತರ ಕುದಿ ಬರ್ತದೆ, ಆವಾಗ ನಾನು ಮುಚ್ಚಳವನ್ನು ಹಾಕೋತಾ ಇದ್ದೀನಿ. ಇನ್ನು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಬೇಕು. ನಂತರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದು ಬೇಯೋವರೆಗೂ ಹಾಗೆಯೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಬೇಕು. ಇನ್ನು 20 ನಿಮಿಷ ಹಾಗೆಯೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ.
ಇಲ್ಲಿ ನೋಡಿ 20 ನಿಮಿಷದ ನಂತರ ನಾನು ಇದನ್ನು ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಚೆನ್ನಾಗಿ ಬಂದಿದೆ. ಇವಾಗ ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ರೈಸ್ ಕೂಡ ಅಷ್ಟೇ ಎಷ್ಟು ಬಿಡಿ ಬಿಡಿಯಾಗಿ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್. ಇದೇ ಥರ ನೀವು ಕೂಡ ಬಿರಿಯಾನಿಯನ್ನು ಮಾಡಬೇಕಾ? ಈ ವಿಡಿಯೋವನ್ನು ನೋಡಿ ಇದೇ ಥರ ನೀವು ಕೂಡ ಟ್ರೈ ಮಾಡಿ. ಇದೇ ಥರ ಬರ್ತದೆ ನಿಮಗೆ ಕೂಡ ಬಿರಿಯಾನಿ. ಇದ್ರೆ ಫ್ರೆಂಡ್ಸ್ ನಿಮಗೆ ಕೂಡ ಈ ಬಿರಿಯಾನಿ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೇನಾದರೂ ನಿಮಗೆ ಇದು ಯೂಸ್ಫುಲ್ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಇನ್ನೊಂದು ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅಷ್ಟರವರೆಗೆ ಬಾಯ್.